ಲೇಡೀಸ್ ಅಂಡ್ ಜೆಂಟಲ್ಮೆನ್, ರಾಜ್ಯ ರಾಜಕಾರಣ ಮತ್ತೊಂದು ಸುತ್ತಿನ ತಿರುವು ಪಡೆದುಕೊಂಡಿದೆ. ಹೇಳಿ ಕೇಳಿ ಈಗಾಗಲೇ ಡಿ.ಕೆ. ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ನಡುವಿನ ಒಂದು ಕುರ್ಚಿ ಕಿತ್ತಾಟ ಈಗ ಮತ್ತೊಂದು ಹಂತಕ್ಕೆ ಹೋಗಿದೆ. ಇದೇ ಮಾರ್ಚ್ 6ಕ್ಕೆ ಬಜೆಟ್ ಅಧಿವೇಶನ ಆರಂಭವಾಗಲಿದೆ. ಆ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಮಟ್ಟದ ಡಿ.ಕೆ. ಪ್ಲಾನ್ ಮಾಡಿಕೊಂಡು ತಮ್ಮದೇ ತಂತ್ರಗಾರಿಕೆಯನ್ನ ರೂಪಿಸ್ತಿದ್ದಾರೆ. ತಾವು ಒಂದು ಅಧಿಕಾರವನ್ನ ಹಿಡಿಲಿಕ್ಕೆ ಎಲ್ಲಾ ಶಾಸಕರನ್ನ ಹೇಗೆ ಒಂದು ವಿಶ್ವಾಸಕ್ಕೆ ತೆಗೆದುಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದು ತಂತ್ರಗಾರಿಕೆಯನ್ನ ಮಾಡಿ ಈಗ ಅದನ್ನ ಸಾಕಾರ ಮಾಡಲಿಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಹಾಗಾದ್ರೆ ಅದು ಯಾವ ತಂತ್ರಗಾರಿಕೆ ಮತ್ತು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಆ ಮೂಲಕ ಅವರು ಏನನ್ನ ಸಾಧಿಸಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಗಳನ್ನ ಮತ್ತು ತಮ್ಮ ಬತ್ತಳಿಕೆಯಲ್ಲಿರುವ ರಾಜಕಾರಣದ ಬಾಣಗಳನ್ನ ಪ್ರಯೋಗ ಮಾಡ್ತಾನೇ ಬರ್ತಾ ಇದ್ದಾರೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಈ ಹಿಂದೆ ಹೇಳಿದ ಹಾಗೆ ನಾನು ಕೂಡ ಅಪ್ಪಟ ರಾಜಕಾರಣಿ ಮತ್ತು ನನಗೂ ಕೂಡ ರಾಜಕಾರಣ ಗೊತ್ತು ಅನ್ನುವಂಥ ಒಂದು ಮಾತನ್ನ ಹೇಳ್ತಾನೆ ಬರ್ತಾ ಇದ್ರು ಅಲ್ವಾ. ಈಗ ಆ ಮಾತಿಗೆ ಪೂರಕವಾಗಿ ತಮ್ಮ ಬೆಂಬಲಿಗರನ್ನ ಕಟ್ಕೊಂಡು ಯಾವ ರೀತಿಯ ರಾಜಕಾರಣವನ್ನ ನಡೆಸಬೇಕು ಅನ್ನುವಂಥದ್ದು ಈಗಾಗಲೇ ಅವರು ಯಾವ ರೀತಿಯ ರಾಜಕಾರಣವನ್ನ ಮಾಡಬಹುದು, ಹೈಕಮಾಂಡ್ನ ಹೇಗೆ ಕಟ್ ಹಾಕಬಹುದು, ವಿರೋಧಿ ಬಣವನ್ನ ಹೇಗೆ ಹಿಡಿದಿಡಬಹುದು ಮತ್ತು ಯಾವ ಬಾಣವನ್ನ ಬಿಟ್ಟರೆ ಎಲ್ಲಿಗೆ ನಾಟುತ್ತೆ ಮತ್ತು ಈ ರೀತಿಯ ಹೇಳಿಕೆಗಳ ಸ್ಟೇಟ್ಮೆಂಟ್ಗಳ ಬಾಣದಿಂದ ಏನೆಲ್ಲ ಆಗುತ್ತೆ, ಹೇಗೆ ಸರ್ಕಾರವನ್ನ ಡಿಸ್ಟರ್ಬ್ ಮಾಡಬಹುದು ಅನ್ನುವಂಥ ಒಂದು ಹಲವಾರು ಉದಾಹರಣೆಗಳನ್ನ ನಾವೆಲ್ಲ ನೋಡಿದ್ದೀವಿ ಅಲ್ವಾ. ಈಗ ಮತ್ತೊಂದು ಬಾಣವನ್ನ ಡಿ.ಕೆ. ಶಿವಕುಮಾರ್ ಬಿಟ್ಟಿದ್ದಾರೆ. ಅದ್ಯಾವುದಪ್ಪ ಅಂದ್ರೆ ಇದೇ ತಿಂಗಳ ಮಾರ್ಚ್ 10ನೇ ತಾರೀಕಿನಂದು ಎಲ್ಲ ಚುನಾಯಿತ ಶಾಸಕರ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಖಾಸಗಿ ಹೋಟೆಲ್ನಲ್ಲಿ ಡಿ.ಕೆ. ಶಿವಕುಮಾರ್ ಕರೆದಿದ್ದಾರೆ. ಅದಕ್ಕೆ ಆಯೋಜನೆಗೆ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ನೋಡಿ, ಆ ಡಿ.ಕೆ. ಶಿವಕುಮಾರ್ ಕೊಡುವಂತ ಖಾಸಗಿ ಹೋಟೆಲ್ನ ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಚುನಾಯಿತ ಶಾಸಕರು ಏನಿದ್ದಾರೆ 136 ಜನ ಕಾಂಗ್ರೆಸ್ ಶಾಸಕರು, ಅದರ ಜೊತೆಗೆ ಎಲ್ಲ MLCಗಳು ಮತ್ತು ಎಲ್ಲ ಸಂಸದರು, ರಾಜ್ಯಸಭಾ ಸದಸ್ಯರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂಥವ್ರು, ಇನ್ಕ್ಲೂಡಿಂಗ್ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಒಂದು ಡಿನ್ನರ್ ಮೀಟಿಂಗಿಗೆ ಡಿ.ಕೆ. ಶಿವಕುಮಾರ್ ಆಹ್ವಾನ ಮಾಡಿದ್ದಾರೆ ಅನ್ನುವಂಥದ್ದು. ಇದು ನಿಜವಾಗ್ಲೂ ಒಂದು ಸರಳ ಮಾತು. ಏನ್ ಗೊತ್ತಾ, ಈ ಮಾರ್ಚ್ 6ರಿಂದ ಒಂದು ಅಧಿವೇಶನ ಶುರುವಾಗುತ್ತೆ, ಬಜೆಟ್ ಅಧಿವೇಶನ ಶುರುವಾಗುತ್ತೆ. ನಂತರ ಬಜೆಟ್ ಅಥವಾ ಅಧಿವೇಶನಗಳು ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಒಂದಲ್ಲ ಒಬ್ಬ ಸಚಿವರು, ಶಾಸಕರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೀಗೆ ಶಾಸಕರಿಗೆ ಭೋಜನ ಕೂಟದ ವ್ಯವಸ್ಥೆಯನ್ನು ಮಾಡುವಂಥದ್ದು, ಒಂದು ಡಿನ್ನರ್ ಮೀಟಿಂಗ್ ಮಾಡುವಂಥದ್ದು ಸರ್ವೇ ಸಾಮಾನ್ಯ, ಅದರಲ್ಲೇನು ವಿಶೇಷ ಇಲ್ಲ. ಆದರೆ ಈಗ ಮಾರ್ಚ್ 10ರಂದೇ ಡಿ.ಕೆ. ಶಿವಕುಮಾರ್ ಯಾಕೆ ಕರೀತಿದ್ದಾರೆ ಅನ್ನೋದ್ರ ಕುರಿತಂತೆ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಯಾವುದನ್ನೇ ಮಾಡಿದ್ರು ಅಳೆದು ತೂಗಿ ಮತ್ತು ದೂರಾಲೋಚನೆ ಇಲ್ಲದೆ, ದೂರದೃಷ್ಟಿ ಇಲ್ಲದೆ ಯಾವುದನ್ನು ಕೂಡ ಮಾಡೋದಿಲ್ಲ ಅನ್ನುವಂಥದ್ದು ಈಗಾಗಲೇ ಹಲವು ಬಾರಿ ಸಾಬೀತಾಗಿದೆ ಅಲ್ವಾ. ಇಲ್ಲೇ ಇರ್ತಕ್ಕಂಥದ್ದು ವಿಚಾರ. ಯಾಕೆ ಡಿ.ಕೆ. ಶಿವಕುಮಾರ್ ಎಲ್ಲ ಶಾಸಕರ ಔತಣಕೂಟವನ್ನು ಕರೆದಿದ್ದಾರೆ. ಅದರಲ್ಲೂ ಕೂಡ ನೋಡಿ, ಕಾಮನ್ ಔತಣಕೂಟಗಳು ಅಂತಂದ್ರೆ ಅಧಿವೇಶನ ನಡೆಯೋದಿಲ್ಲಿ ವಿಧಾನಸೌಧದಲ್ಲಿ ಅಲ್ವಾ. ವಿಧಾನಸೌಧದಲ್ಲೇ ಅವರು ಈ ಒಂದು ಔತಣಕೂಟವನ್ನ ಕರಿಬಹುದಾಗಿತ್ತು, ಅಲ್ಲೇ ಊಟ ಹಾಕಿಸಬಹುದಾಗಿತ್ತು ಶಾಸಕರಿಗೆ. ಆದ್ರೆ ಇವರು ಆಯೋಜನೆ ಮಾಡಿರ್ತಕ್ಕಂಥದ್ದು ಖಾಸಗಿ ಹೋಟೆಲ್ನಲ್ಲಿ ಅನ್ನುವಂಥದ್ದು ಬಹಳ ಮುಖ್ಯ. ಖಾಸಗಿ ಹೋಟೆಲ್ನಲ್ಲಿ ಅಂದ್ರೆ ವಿಧಾನಸೌಧದ ಹೊರಗಡೆ ಖಾಸಗಿ ಹೋಟೆಲ್ನಲ್ಲಿ ನಡೆಯುವಂಥ ಈ ಒಂದು ಔತಣಕೂಟದ ನಿರೀಕ್ಷೆಗಳೇನು, ಗುರಿಗಳೇನು, ಟಾರ್ಗೆಟ್ಗಳೇನು, ಯಾರಿಗೆ ಏನನ್ನ ಕನ್ವಿನ್ಸ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥ ಚರ್ಚೆಗಳು ಈಗ ಕಾಂಗ್ರೆಸ್ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಈಡಾಗ್ತಾ ಇದೆ. ಆ ಕುರಿತ ಒಂದಷ್ಟು ಅಂಶಗಳನ್ನ ನಾನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಯಾವ ಶಾಸಕರಿಗೆ, ಈಗ ನೋಡಿ ಮಾರ್ಚ್ 6ರಂದು ಬಜೆಟ್ ಮಂಡನೆ ಆಗುತ್ತಾ, ಬಹುತೇಕ ಮಾರ್ಚ್ 6ರಂದು ಬಜೆಟ್ ಮಂಡನೆ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯನವರು ತಮ್ಮ ದಾಖಲೆಯ 17ನೆಯ ಬಜೆಟ್ ಮಂಡನೆ ಮಾಡ್ತಾರೆ ಅನ್ನುವಂಥ ಮಾತಿದೆಯಲ್ವಾ. ಅವತ್ತು ಅವರು ಬಜೆಟ್ ಮಂಡನೆ ಮಾಡಿದ ತಕ್ಷಣ ಈ ಒಂದು ಔತಣಕೂಟಕ್ಕೆ ಬರುವಂಥ ಎಲ್ಲ 136 ಜನ ಶಾಸಕರು ಬರ್ತಾರಲ್ವಾ, ಎಲ್ರಿಗೂ ಸಮವಾಗಿ ಬಜೆಟ್ ಅನ್ನ ಅಥವಾ ಅನುದಾನವನ್ನ ಹಂಚೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಈಗಾಗಲೇ ಬಜೆಟ್ ನಿರೀಕ್ಷೆಯಲ್ಲಿ ಸಾಕಷ್ಟು ಜನ ಶಾಸಕರು ತಮ್ಮ ಕ್ಷೇತ್ರಕ್ಕೆ ಆಗಬೇಕಾಗಿರ್ತಕ್ಕಂಥ ಬೇಡಿಕೆಗಳನ್ನ ಸಿಎಂ ಸಿದ್ದರಾಮಯ್ಯನವರ ಎದುರುಗಡೆ ಈ ಬಜೆಟ್ ಪೂರ್ವ ಮೀಟಿಂಗ್ ಅಂತ ಮಾಡೋದ್ರಲ್ಲ ಆ ಹೊತ್ತಲ್ಲಿ ಇಟ್ಟಿರ್ತಾರೆ. ಆ ಬಜೆಟ್ಗೆ ಅವರಿಗೆ ಪೂರಕವಾಗಿ ಸಮಾಧಾನ ಆಗುವಷ್ಟು ಹಣ ಬಿಡುಗಡೆ ಆಗಿದೆಯಾ, ಆಗಿಲ್ವಾ, ಯಾಕಂದ್ರೆ ಎಲ್ಲಾ ಶಾಸಕರು ಕೇಳಿರ್ತಕ್ಕಂಥ, ಮಂತ್ರಿಗಳು ಕೇಳಿರ್ತಕ್ಕಂಥ ಅಷ್ಟು ಹಣವನ್ನ ಬಜೆಟ್ ನಲ್ಲಿ ನಿಗದಿ ಮಾಡಲಾಗಿದೆಯಾ, ಕ್ಷೇತ್ರದ ಅಭಿವೃದ್ಧಿಗೆ ಗಮನ ಕೊಡಲಾಗಿದೆಯಾ ಇಲ್ವಾ ಅನ್ನುವಂಥದ್ದು ಮಾರ್ಚ್ 10ರ ಅಷ್ಟೊತ್ತಿಗೆ ಒಂದು ಪಿಕ್ಚರ್ ಸಿಕ್ಕಿಬಿಟ್ಟಿರುತ್ತೆ.
ಅಲ್ಲಿ ಒಂದು ವೇಳೆ ಯಾವ ಶಾಸಕರಿಗೆ ಬಜೆಟ್ ಕಡಿಮೆ ಕೊಟ್ಟಿದ್ದಾರೆ ಅವರನ್ನ ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಮಾಡಿ ತಮ್ಮತ್ತ ಸೆಳೆದುಕೊಳ್ತಾರಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಎರಡನೇದು, ಯಾರು ಅಸಮಾಧಾನಿತ ಶಾಸಕರಿದ್ದಾರೋ ಬಜೆಟ್ ವಿಚಾರಕ್ಕಾಗ್ಲಿ, ಅನುದಾನದ ವಿಚಾರಕ್ಕಾಗ್ಲಿ, ಅಥವಾ ತಮಗೆ ಸಿಗ್ತಾ ಇರತಕ್ಕಂಥ ಪ್ರಾಶಸ್ತ್ಯದ ವಿಚಾರಕ್ಕಾಗ್ಲಿ, ಅಥವಾ ಸರ್ಕಾರದಲ್ಲಿ ನಮ್ಮ ಮಾತು ನಡೀತಾ ಇಲ್ಲ, ನಮ್ಮ ಮಾತು ಕೇಳಿ ಟ್ರಾನ್ಸ್ಫರ್ ಮತ್ತೊಂದೋ ಮಗದೊಂದೋ ಯಾವುದು ನಡೀತಾ ಇಲ್ಲ, ನಮ್ಮನ್ನು ಮೂಲೆ ಗುಂಪು ಮಾಡಲಾಗಿದೆ ಅನ್ನುವಂಥ ಒಂದಷ್ಟು ಅಸಮಾಧಾನ ಒಂದಷ್ಟು ಜನ ಶಾಸಕರಿಗೆ ಇದ್ದೇ ಇರುತ್ತೆ. ಅಂತಹ ಶಾಸಕರನ್ನು ಕೂಡ ತಮ್ಮೆಡೆಗೆ ಸೆಳೆದುಕೊಳ್ಳುವಂಥದ್ದು ಎರಡನೇ ಒಂದು ತಂತ್ರ ಡಿ ಕೆ ಶಿವಕುಮಾರ್ ಅವರು. ಜೊತೆಗೆ ಈ ಡಿನ್ನರ್ ಮೀಟಿಂಗ್ನಲ್ಲಿ ಇದೇ ಒಂದು ನೆಪವನ್ನು ಹೇಳಿ ಶಾಸಕರ ಅಭಿಪ್ರಾಯ ಸಂಗ್ರಹವನ್ನು ಕೂಡ ಮಾಡ್ಕೊಂಡು ಬಿಡಬಹುದಲ್ಲ. ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಮತ್ತು ಅವರ ಮೇಲೆ ಇರ್ತಕ್ಕಂಥ ವಿಶ್ವಾಸದ ಬಗ್ಗೆ ಒಂದು ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡ್ಕೊಂಡು ಬಿಡಬಹುದು ಅಲ್ವಾ? ಇದು ಬಹಳ ಮುಖ್ಯ. ಮತ್ತು ಅಭಿಪ್ರಾಯ ಸಂಗ್ರಹ ಇದೆಯಲ್ಲ, ಅದು ಬಹಳ ದೊಡ್ಡ ರಾಜಕೀಯ ಬೆಳವಣಿಗೆ ಆಗಬಹುದು. ನಾಲ್ಕನೆಯದಾಗಿ, ಈ ಅಭಿಪ್ರಾಯ ಸಂಗ್ರಹವನ್ನ ಹೈಕಮಾಂಡ್ಗೆ ಬಹಳ ಈಸಿಯಾಗಿ ತಲುಪಿಸ್ಬಿಡ್ಬಹುದಲ್ಲ. ಒಂದು ವೇಳೆ ಸಿದ್ದರಾಮಯ್ಯನವರ ಅವರ ವಿರುದ್ಧ ಸಾಕಷ್ಟು ಏನಾದರೂ ವಿರೋಧ ವ್ಯಕ್ತವಾಯಿತು ಅಂತಂದ್ರೆ ಅದೇ ಅನಿಸಿಕೆಯನ್ನ ಹೈಕಮಾಂಡ್ಗೆ, ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ ಅದನ್ನ ಒಂದು ರಿಪೋರ್ಟ್ ಆಗಿ ಸಬ್ಮಿಟ್ ಮಾಡಿಬಿಡಬಹುದಲ್ಲ, ಸಲ್ಲಿಸಿಬಿಡಬಹುದಲ್ಲ, ಈ ವಿಚಾರವನ್ನು ಅಲ್ಲಿಗೆ ತಲುಪಿಸಬಹುದು ಅನ್ನುವಂಥದ್ದು ಬಹಳ ನಾಲ್ಕನೇ ವಿಚಾರ. ಆ ಮೂಲಕ ಹೈಕಮಾಂಡ್ಗೂ ಕನ್ವಿನ್ಸ್ ಮಾಡಿ ಇಲ್ಲಿರ್ತಕ್ಕಂಥ ಶಾಸಕರ ಅಸಮಾಧಾನವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ನಾಯಕತ್ವ ಬದಲಾವಣೆಗೆ ಪಟ್ಟು ಹಿಡಿಬಹುದು. ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಶಾಸಕರು ಸಹಮತ ಇಲ್ಲ, ನನ್ನ ನಾಯಕತ್ವಕ್ಕೆ ಶಾಸಕರು ರೆಡಿಯಾಗಿದ್ದಾರೆ ಅನ್ನುವಂಥ ಒಂದು ತಾಳವನ್ನು ಉಳಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಈ ಒಂದು ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಎಸ್ ವೀಕ್ಷಕರೇ, ಇದು ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಆಗಿದ್ರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣವು ಕೂಡ ತನ್ನದೇ ಆಗಿರ್ತಕ್ಕಂಥ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ಇದು ಈ ವಿಚಾರ ಗೊತ್ತಿಲ್ಲದೆ ಇರೋ ಅಷ್ಟು ದಡ್ಡರೇನಲ್ಲ ಮತ್ತೊಂದು ವಿರೋಧಿ ಬಣದವರು ಕೂಡ. ಹಾಗಾಗಿ ಜೂನ್ವರೆಗೂ ಈ ಇಶ್ಯೂವನ್ನ, ಕುರ್ಚಿ ಕಿತ್ತಾಟದ ಇಶ್ಯೂವನ್ನ ಹೀಗೆ ದಬ್ಕೊಂಡು ಹೋದರೆ ಈ ವರ್ಷದಲ್ಲಿ 4-5 ಎಲೆಕ್ಷನ್ಗಳಿದ್ದಾವೆ. GB ಎಲೆಕ್ಷನ್ ಇದೆ, ಸ್ಥಳೀಯ ಸಂಸ್ಥೆ ಚುನಾವಣೆ ಇದೆ, ಆಮೇಲೆ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಇದೆ, MLCಗಳ ಎಲೆಕ್ಷನ್ ಇದೆ. ಇವೆಲ್ಲದರಲ್ಲೂ ಕೂಡ ಈ ವರ್ಷ ಕಳೆದೇ ಹೋಗ್ಬಿಡುತ್ತೆ. ಇನ್ನೊಂದು ವರ್ಷಕ್ಕೆ ಮಾಡೋದಿಲ್ಲ, ನಾವೇ ಇನ್ನು ಉಳಿದಿರ್ತಕ್ಕಂಥ 2 ವರ್ಷಗಳ ಕಾಲ ಅಧಿಕಾರ ನಡೆಸಬಹುದು ಅನ್ನುವಂಥ ತಂತ್ರಗಾರಿಕೆ ಸಿದ್ದರಾಮಯ್ಯನವರ ಟೀಮ್ದು ಕೂಡ ಆಗಿರೋದ್ರಿಂದ ಈಗ ಈ ಡಿ ಕೆ ಶಿವಕುಮಾರ್ ಅವರ ಡಿನ್ನರ್ ಮೀಟಿಂಗ್, ಮಾರ್ಚ್ 10 ಡಿನ್ನರ್ ಮೀಟಿಂಗ್ ಯಾವ ರೀತಿಯ ತಿರುವನ್ನು ಪಡೆದುಕೊಳ್ಳುತ್ತೆ, ಏನು ಔಟ್ಕಮ್ ಬರುತ್ತೆ ಅನ್ನೋದ್ರ ಕುರಿತಂತೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಆ ಕುರಿತ ಅಪ್ಡೇಟ್ ಅನ್ನ ನಾನು ನಿಮಗೆ ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.